ಸರ್ಕಾರಿ ಶಾಲೆಗಳ ನಾಮಫಲಕದಲ್ಲಿ ಸ್ಥಳೀಯ ಶಾಸಕರ ಹೆಸರು ಉಲ್ಲೇಖ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರ ಆಕ್ರೋಶ. ಬಸವಕಲ್ಯಾಣ ಹಾಗೂ ಹುಲಸೂರು ತಾಲೂಕಿನ ಕೆಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ನಾಮಫಲಕದಲ್ಲಿ ಸ್ಥಳೀಯ ಶಾಸಕರ ಹೆಸರು ಉಲ್ಲೇಖ ಮಾಡಿರುವುದು ನಿಯಮ ಬಾಹಿರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಲಸೂರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಇಂದು ಭಾನುವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಲತಾ ಹಾರ್ಕುಡೆ ಅವರು ಶಾಸಕರು ಹಾಗೂ ಸ್ಥಳೀಯ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಹತ್ತರಗ ಎಸ್ ಹಾಗೂ ಹುಲಸೂರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಾಮಫಲಕದಲ್ಲಿ ಸ್ಥಳೀಯ ಶಾಸಕ ಶರಣು ಸಲಗರ್ ಅವರ ಹೆಸರು ಉಲ್ಲೇಖ ಮಾಡಲಾಗಿದೆ. ಶಾಲೆಗಳಿಗೆ ಶಾಸಕರು ಅನುದಾನ ಕೊಟ್ಟ ಮಾತ್ರಕ್ಕೆ ಅವರ ಹೆಸರು ದಪ್ಪ ಅಕ್ಷರಗಳಲ್ಲಿ ಬರೆದಿರುವುದು ನಿಯಮ ಬಾಹಿರವಾಗಿದೆ. ಇದರಿಂದ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಮಫಲಕದಲ್ಲಿ ಬರೆದಿರುವ ಶಾಸಕರ ಹೆಸರು ಅಳಿಸಿ ಹಾಕಲು ಕ್ರಮ ಕೈಗೊಳ್ಳಬೇಕು ಎಂದು ಆನಂದ್ ಪಾಟೀಲ್ ಹಾಗೂ ಲತಾ ಹಾರ್ಕುಡೆ ಒತ್ತಾಯಿಸಿದ್ದಾರೆ. ಶಾಲೆಗೆ ಅನುದಾನ ಮಂಜೂರಿ ಮಾಡಿರುವ KKRDB ಹಾಗೂ ಸ್ಥಳೀಯ ಶಾಸಕರು ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಬಗ್ಗೆ ಶಾಲೆಯ ಗೋಡೆ ಮೇಲೆ ಸಮಗ್ರವಾದ ಮಾಹಿತಿ ಬರೆಯಬೇಕು. ನಾಮಫಲಕದಲ್ಲಿ ಯಾರ ಹೆಸರು ಕೂಡ ಉಲ್ಲೇಖ ಮಾಡಲು ಅವಕಾಶವಿಲ್ಲ. ಆದರೆ ಇಲ್ಲಿ ಕೆಲ ಶಾಲೆಗಳ ನಾಮಫಲಕದಲ್ಲಿಯೇ ಶಾಸಕರ ಹೆಸರು ದಪ್ಪ ಅಕ್ಷರದಲ್ಲಿ ಬರೆದಿರುವುದು ನಿಯಮ ಬಾಹಿರವಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಗಳ ನಾಮಫಲಕದಲ್ಲಿ ಬರೆದಿರುವ ಶಾಸಕರ ಹೆಸರು ಅಳಿಸಿ ಹಾಕಲು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಹಾಗೂ ಮಾಜಿ ಉಪಾಧ್ಯಕ್ಷೆ ಲತಾ ಹಾರ್ಕುಡೆ ಒತ್ತಾಯಿಸಿದ್ದಾರೆ. ಹುಲ್ಸೂರ್ಗೆ ಬಂದಾಗ ಒಂದು ಶಾಲೆ ಬೋರ್ಡ್ ನೋಡಿದ್ವಿ ನಾವು. ಒಂದು ಆಶ್ಚರ್ಯ ಅನಿಸ್ತದ. KKRDB ನಿರ್ಮಿತಿ KKRDBಲಿಂದ ಬಿಡುಗಡೆ ಆಗಿದ್ದ ಹಣ ನಿರ್ಮಿತಿ ಕೇಂದ್ರದವ್ರು ಬಿಲ್ಡಿಂಗ್ ಕಟ್ಟಿರ್ತಾರೆ. 36 ಲಕ್ಷ ರೂಪಾಯಿ ಅನುದಾನ ಇದೆ ಇದಕ್ಕೆ. ಆದ್ರೆ ಬೋರ್ಡ್ ನೋಡಿದ್ರೆ ಏನಿಸ್ತದ, ಇದಕ್ಕೆ ಶರಣು ಸಲಗರ್ ಅವರೇ ವೈಯಕ್ತಿಕ ಶಾಲೆ ಇದೆ ಏನಂತ ಅನಿಸ್ತದೆ. ಇದು ಬರ್ದವರು ಯಾರು ಬರೆದಿದ್ದಾರೆ, ಇದು ಮೇಲೆ ಬೋರ್ಡ್ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಸೂರು, ಅದ್ರ ತೆಳಗಡೆ ಸನ್ಮಾನ್ಯ ಶಾಸಕರು ಶರಣು ಸಲಗರ್ ಅಂತ ಬರ್ತಾರೆ. ಇದು ನೋಡಿದ್ರೆ ಏನು ಅನಿಸ್ತದ ಅಂದ್ರೆ ಸ್ವಂತ ಅವ್ರದೇ ಶಾಲೆ ಅದ ಏನಂತ ಅನಿಸ್ತದ. ಶಾಲೆ ಇರೋದು ಮಕ್ಕಳು ಕಲೆ ಸಲುವಾಗಿ. ನೀವು ಅನುದಾನ ಕೊಡೋದೇ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಆಗಬೇಕು, ಅವ್ರದ್ದು ಯಾವುದೇ ಕುಂದುಕೊರತೆ ಇರಬಾರ್ದು ಶಿಕ್ಷಣಕ್ಕೆ ಅಂತ ಉದ್ದೇಶ ಇರ್ತದೆ. ಬಟ್ ಇದು ಉದ್ದೇಶನೇ ಬೇರೆ ಅನಿಸ್ತದೆ. ಸ್ವಂತ ಅವ್ರದೇ ಪ್ರಚಾರ ನಡೀಲಿರುತ್ತೆ ಅಂತ ಅನಿಸ್ಲತ್ತದ. 36 ಲಕ್ಷ ಕೊಟ್ಟು ಇವತ್ತು ಶಾಲೆ ಮೇಲೆ ಬರ್ತಾರೆ, ನಾಳೆ ಏರ್ಪೋರ್ಟಿಗೆ ದುಡ್ಡು ಕೊಡ್ತಾರೆ, ಏರ್ಪೋರ್ಟ್ ಮೇಲೆ ಹೆಸರು ಬರ್ಕೋತಾರೆ. ಇದು ನಮಗೆ ಬಹಳ ಖಂಡನೀಯ ಅದ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ದಯವಿಟ್ಟು ಎಚ್ಚರಿಸ್ಕೊಂಡು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದು ತೆರವುಗೊಳಿಸ್ಬೇಕಂತ ನಾವು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇದು ಬಹಳ ಅವರೊಂದು ಶಿಕ್ಷಕ ಆಗಿ ಅವ್ರು ಸ್ವತಃ ಶಿಕ್ಷಕರ ಮತ್ತು ಇವ್ರು ಕಟ್ಟಿರುವಂತ ಯಾರ ನಿರ್ಮಿತಿ ಕೇಂದ್ರದ್ದು KKRDB ಚೇರ್ಮನ್ ಯಾರದಾರ ಅಂದ್ರೆ ಇದ್ರ ನಮ್ದು ನಿರ್ಮಿತಿ ಕೇಂದ್ರ ಚೇರ್ಮನ್ ಯಾರದಾರ DC ಅವರೇ ಅದಾರ. DC ಅವರೇ ಇಂಥದ್ದು ತಪ್ಪು ಮಾಡ್ತಾರಂದ್ರೆ ನಮಗೆಲ್ಲರಿಗೆ ಒಂದು ನಾಚಿಕೆ ಬರುವಂತ ವಿಷಯ ಅದ. ಅದಕ್ಕೆ ದಯವಿಟ್ಟು ಒಂದು ಈ ಸಂಬಂಧಪಟ್ಟ ಇಲಾಖೆದವರು ಎಚ್ಚರಿಕೊಂಡು ಇದು ಸರಿಪಡಿಸ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ಕೆಲವಾರು ಸರ್ತಿ ನೋಡ್ತೀವಿ ಶಾಲೆಗೆ ಜಾಗ ಕೊಟ್ಟವ್ರೆ ಪ್ರೈವೇಟ್ದವ್ರು ಇರ್ತಾರೆ. ಆ ಆದೇಶ ಈಗ ಅದ್ರ ಮೇಲೆ ಬರ್ದಿರ್ತೀವಿ 2 ಎಕರೆ 1 ಎಕರೆ 3 ಎಕರೆ ಕೊಟ್ಟವ್ರು ಇರ್ತಾರೆ. ಹಲವಾರು ಪ್ರತಿಯೊಂದು ಹಳ್ಳಿನಲ್ಲೂ ಶಾಲೆಗೆ ಜಾಗ ಕೊಟ್ಟಿರ್ತಾರೆ, ಹೊಲ ಕೊಟ್ಟಿರ್ತಾರ. ಅಂಥವ್ರದ್ದು ಸರ್ಕಾರ ಏನ್ ಮಾಡಿತ್ತು, ಆ ಮೊದಲ ಆದೇಶ ಅಂತ ಇವ್ರ ಹೆಸರು ಇರಬಾರ್ದು ಅಂತ ತೆಗೆದು ಸರ್ಕಾರಿ ಶಾಲೆ ಇರ್ಬೇಕು ಅಂತ ಆದೇಶ ಮಾಡಿತ್ತು. ಆದ್ರೆ ಈಗ ಯಾರು 2 ಎಕರೆ 300 ಎಕರೆ ಕೊಟ್ರ ಅವ್ರದ್ದು ಸರ್ಕಾರ ಏನ್ ಮಾಡ್ತು, ಅವ್ರ ಹೆಸರು ಬರಿಬಾರ್ದು ಅಂತ ಆದೇಶ ಮಾಡ್ತು. ಅದಕ್ಕೆ ಈಗ ನೋಡಿದ್ರೆ ಏನಿಸ್ತದ, ಶಾಸಕರು ಖುದ್ದೇ ಅವ್ರ ಹೆಸರು ಬರ್ಸ್ಯಾರ ಏನಂತ ಹಂಗ ತೋರಿಸ್ಲತ್ತದ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಅದು ಹೆಸರು ತೆಗಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ. ನಾವು ಇವತ್ತಿನ ದಿವಸ ಇಲ್ಲಿ ಹುಲಸೂರು ತಾಲೂಕಿನಲ್ಲಿ ಒಂದು ಶಾಸಕರ ಅನುದಾನದಲ್ಲಿ ಅಂತ ಒಂದು ನಿರ್ಮಿತಿ ಕೇಂದ್ರದಿಂದ ಒಂದು ಶಾಲೆಯನ್ನು ಕಟ್ಟಿಸಲಾಗಿದೆ. ಆ ಶಾಲೆಗೆ ಎಲ್ಲೂ ಕೂಡ ನಾವು ಇವತ್ತಿನ ತನಕ 20 ವರ್ಷ ಆಯ್ತು ನಾವು ರಾಜಕೀಯ ಮಾಡ್ತಾ ಇದ್ದೀವಿ. ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಿ ಎಲ್ಲ ಕಡೆ ಕೆಲಸ ಮಾಡಿದ್ದೀವಿ, ನಾವು ಕೆಲಸ ಮಾಡಿದ್ದೆವು.
ಆದ್ರೆ ಈ ಥರ ಈ ಶಾಲೆ ಮೇಲೆ ಏನಂತ ಹೆಸರು ಬರೆದಾರ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೂರು, ಶಾಸಕರು ಸನ್ಮಾನ್ಯ ಶರಣು ಸಲಗರ್ ಅಂತ ಬರೆದಾರೆ. ಇದು ಈ ರೀತಿ ನಾವು ಎಲ್ಲೂ ನೋಡಿಲ್ಲ. ಈ ರೀತಿ ಬರೆಯೋದು ಭಾಳ ತಪ್ಪದ. ಇಲಾಖೆಯವ್ರು ತಪ್ಪದನ ಅಥವಾ ಶಾಸಕರು ತಪ್ಪದನ ಏನನ್ನ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅನುದಾನದಿಂದ ಬಂದಿದ್ದು ಏನೇ ಇದ್ರೂ ಸೈಡಿಗೆ ಒಂದು ರೂಪರೇಷವಾಗಿ ಬರೀತಾರೆ. ಅದೇ ರೀತಿ ನಾವು ಇಲ್ಲಿ ಕಂಪೌಂಡ್ ಕಟ್ಟಿದ್ದೀವಿ, ಇಲ್ಲಿ ಸೈಡಿಗೆ ಒಂದು ಬೋರ್ಡ್ ಹಾಕಿ ಬರೆದಿದ್ದೀವಿ. ಅದೇ ರೀತಿ ಇಲ್ಲೂ ಹಾಗೆ ಬರ್ತಾ ಇದೆ. ಆದರೆ ಈ ಸರ್ಕಾರಿ ಶಾಲೆ ಮೇಲೆ ಯಾವತ್ತೂ ಕೂಡ ಇವ್ರ ಶಾಲೆ ಏನು ಶಾಸಕರ ಶಾಲೆ ಅದನ ಅಥವಾ ಇದು ಸರ್ಕಾರಿ ಶಾಲೆ ಅದ ಅಂತೇಳಿ ನಮಗೆ ಒಂದು ಸ್ಪಷ್ಟನೆ ಬರಬೇಕಾಗ್ಯದ. ಇವತ್ತು ನಮಗೆ ಭಾಳ ನೋವು ಅನ್ನಿಸ್ತದ. ಇವತ್ತು ಶಾಲೆ ಮೇಲೆ ಹೆಸರು ಬರೆದಿದ್ದಾರೆ, ನಾಳೆ ತಹಸೀಲ್ ಆಫೀಸ್ ಮೇಲೆ ಬರೀತಾರೆ, ಇನ್ನೊಂದ್ಸಲ ಬಸ್ ಸ್ಟ್ಯಾಂಡ್ ಮೇಲೆ ಬರೀತಾರೆ. ಇದು ಏನು ಈ ಬಸವ ಕಲ್ಯಾಣದಲ್ಲಿ ಇವ್ರಿಗೆ ಏನು ನಡೀತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಯಾರು ಅಧಿಕಾರಿಗಳು ತಪ್ಪಿಸ್ತಾರಿದ್ದೀರಲ್ಲ, ನಿಜವಾಗ್ಲೂ ನಮಗೆ ಭಾಳ ನಿಮ್ಮೆಲ್ಲರ ಮೇಲೆ ಭಾಳ ನೋವಾಗಿದೆ. ಮತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಆ್ಯಕ್ಷನ್ ಆಗಬೇಕು, ಸರ್ಕಾರ ವತಿಯಿಂದ ಇದಕ್ಕೆ ಆ್ಯಕ್ಷನ್ ಆಗ್ತದೆ ಮತ್ತು ಇದಕ್ಕೆ ನಾವು ಸದಾ ಹೋರಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.